ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಸಿಂಪಲ್ಲಾಗಿ ಹೋಳಿಗೆ ಸಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ತೊಗರಿಬೇಳೆ ಕಟ್ಟಿಗೆ ಅರಿಶಿನ ಪೌಡರ್ ಹಾಕಿ ಕುದಿಸ್ತಾ ಇದ್ದೀನಿ. ಈ ಕಡೆ 2 ಟೊಮಾಟೊ, 2 ಟೊಮಾಟೊ ಒಂದರಲ್ಲಿ 4 ಭಾಗಗಳಾಗಿ ಮಾಡಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಹಾಕ್ಕೊಳ್ಬೇಕು ಫ್ರೈ ಮಾಡೋಕ್ಕೆ. ನೋಡಿ, ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಹಬ್ಬಕ್ಕೆ ಕರಿಗಡಬು ಮಾಡಿರ್ತೀವಲ್ಲ, ಅದರದ್ದೇ ಕಟ್ಟು ಬಸ್ದಿರ್ತೀವಲ್ಲ ನೀರು, ಆ ನೀರಿನ ಸಾರು ಮಾಡೋದನ್ನು ಹೋಳಿಗೆ ಸಾರು ಅಂತ ಇರುತ್ತೆ. ಅದನ್ನು ಮಾಡೋದನ್ನು ತೋರಿಸ್ತೀನಿ ನೋಡಿ. ಈ ಕರಿಬೇವು ಕೂಡ ಹಾಕ್ಕೊಂಡೆ, ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡಬೇಕು. ನೋಡಿ, ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡಬೇಕು. ಇದು ತುಂಬಾ ಈಸಿ. ನೋಡಿ, ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. 2 ಟೊಮಾಟೊ, 2 ಈರುಳ್ಳಿ, ಜೀರಿಗೆ, ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡಿದ್ದೀನಿ. ನೋಡಿ, ಈಗ ಮಿಕ್ಸಿ ಮಾಡಬೇಕು. ಇದನ್ನು ಸ್ವಲ್ಪ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಬಟ್ಲಲ್ಲಿ ಅರ್ಧ ಕೊಬ್ಬರಿ. ಜಾಸ್ತಿ ಕೊಬ್ಬರಿ ಹಾಕಿದರೆ ಜಾಸ್ತಿ ಮಸಾಲ ಥರ ಆಗುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಬೇಕು. ಹಾಗೆ ನೋಡಿ, ಒಂದು 4 ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ. 4 ಸಾಕು, ಇಲ್ಲಾಂದರೆ ಜಾಸ್ತಿ ಖಾರ ಆಗಿಬಿಡುತ್ತೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಮಿಕ್ಸಿ ಮಾಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಸಣ್ಣಗಾಗಬೇಕು. ಅದರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಬೇಕು. ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ತಾಯಿದ್ದೀನಿ. ನೋಡಿ, ಇದು ತೊಗರಿಬೇಳೆ ಕುದಿಸಿರ್ತೀವಲ್ಲ ಕಡಬೆಗೆ, ಅದರ ನೀರು ತೆಗೆದಿರ್ತೀವಲ್ಲ, ಸೋಸೋದ್ರಿಂದ ಆ ನೀರು ಮತ್ತು ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿ ಕುದಿಸ್ತಾ ಇದ್ದೀನಿ. ಕುದೀತಾ ಇದೆ ಅದು. ಈ ಕಡೆ ಇದು ಮಿಕ್ಸಿ ಮಾಡ್ತಾಯಿದ್ದೀನಿ. ನೋಡಿ, ಹೋಳಿಗೆ ಸಾರು ಕುದೀತಾ ಇತ್ತಲ್ಲ, ಅದನ್ನು ದೊಡ್ಡ ಪಾತ್ರೆಗೆ ಹಾಕ್ಕೊಂಡೆ. ಪಾತ್ರೆ ಚಿಕ್ಕದಾಗುತ್ತೆ ಅಂತ ನೋಡಿ, ಅದು ಮುಚ್ಚಿಡಬೇಕು. ಚೆನ್ನಾಗಿ ಕುದೀಲಿ ಅಂತ ಬಿಟ್ಟಿದ್ದೀನಿ. ಇದಕ್ಕೆ 1 ಮುಷ್ಟಿಯಷ್ಟು ಹುಣಸೆಹಣ್ಣು ನೆನೆ ಹಾಕಿದ್ದೆ. ಅದನ್ನು ಈಗ ಇದಕ್ಕೆ ಸೋಸ್ತಾ ಇದ್ದೀನಿ. ನೋಡಿ, ಹಾಗೆ ಆದರೆ ತುಂಬ ಕಸರಿರುತ್ತೆ ಅಂತ ಸೋಸೋದ್ರಲ್ಲಿ ಸೋಸಬೇಕು. ಸೋಸಿದರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ಎಲ್ಲ ಮೇಲೆ ಬಂದಿದೆ ಇದನ್ನು ಹುಣಸೆಹಣ್ಣು. ನೋಡಿ, ಇದನ್ನು ಕುದಿಯೋಕ್ಕೆ ಇಡ್ತೀನಿ. ಈಗ ಚೆನ್ನಾಗಿ ಕುದ್ಮೇಲೆ ಮಸಾಲ ಹಾಕಬೇಕು. ನಾವು ಮಿಕ್ಸಿ ಮಾಡಿರ್ತೀವಲ್ಲ ಅದನ್ನು. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ನೋಡಿ, ಅದಕ್ಕೆ ಮಿಕ್ಸಿ ಮಾಡಿಟ್ಟಿತ್ತಲ್ಲ ಆ ಮಸಾಲಾನ ಅದಕ್ಕೆ ಹಾಕಬೇಕು. ಅದಕ್ಕೆ ಚಕ್ಕೆ, ಲವಂಗ ಆ ಥರ ಏನೂ ಹಾಕಿಲ್ಲ. ಫ್ರೈ ಮಾಡೋ ಮುಂದೆ ಒಂದು 4 ಮೆಣಸಿನಕಾಳು ಹಾಕಿದ್ದೆ ಅಷ್ಟೇ. ನೋಡಿ, ಇದಕ್ಕೆ ಹಾಕಿದ್ದೀನಿ. ಈಗ ಚೆನ್ನಾಗಿ ಕುದಿಬೇಕಿದು. ನೋಡಿ, ಸ್ವಲ್ಪ ನೀರು ಹಾಕ್ತೀನಿ. ಅದು ಮಿಕ್ಸಿಗೆಲ್ಲ ಅಂಟ್ಕೊಂಡಿತ್ತಲ್ಲ ಮಸಾಲ, ಅದು ಕೂಡ ಹಾಕ್ತಾಯಿದ್ದೀನಿ. ತುಂಬ ಈಸಿನೇ ಇದು, ಮಾಡೋ ಸುಲಭ ವಿಧಾನ. ಸಾಮಾನ್ಯವಾಗಿ ಹಬ್ಬದಲ್ಲಿ ಮಾಡಿರ್ತೀವಲ್ಲ ಹೋಳಿಗೆ ಸಾರು ಅಂತಾರೆ ಇದಕ್ಕೆ. ನೋಡಿ, ಅದು ಹೂರಣ ರುಬ್ಬಿರ್ತೀನಲ್ಲ ಕಡುಬಿಗೆ ಅಂತ, ಅದು ಕೂಡ ಸ್ವಲ್ಪ ಹಾಕಬೇಕು ಇದಕ್ಕೆ. ಅಂದರೆ ಟೇಸ್ಟಿಯಾಗಿರುತ್ತೆ ಸಾರು. ನೋಡಿ, ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದು. ತುಂಬಾ ಈಸಿ, ಬೇಗನೆ ಮಾಡ್ಬೋದು. ಸ್ವಲ್ಪ ಸಾಲ್ಟು ಕಡಿಮೆ ಹಾಕಿದ್ನಲ್ಲ, ಇನ್ನೊಂದು ಸ್ವಲ್ಪ ಹಾಕಿದೆ. ನೋಡಿ, ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು. ನೋಡಿ, ಈಗ ಕುದೀತಾ ಇದೆ. ಈ ಕಡೆ ನಾವು ಇದಕ್ಕೆ ಸಾರಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ. ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ನೋಡಿ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಳ್ತೀನಿ.
ನಂತರ ಬ್ಯಾಡಗಿ ಮೆಣಸಿನ್ಕಾಯಿ 2-3 ತೊಗೋಬೇಕು. ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅದನ್ನು ಹಾಕಬೇಕು ನೋಡಿ. ಇದು ಸಾರು ಕುದೀತಾ ಇದೆ ನೋಡಿ. ಈಗ ಮೆಣಸಿನ್ಕಾಯಿ ಹಾಕ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 2-3 ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಅದನ್ನು ಹಾಕಿ ಫ್ರೈ ಮಾಡಬೇಕು ಒಗ್ಗರಣೆ ಕೊಡೋಕ್ಕೆ. ಅದು ಚಟಪಟ ಅಂದಮೇಲೆ ಕರಿಬೇವು ಹಾಕ್ಕೊಳ್ಬೇಕು ನೋಡಿ. ಸ್ವಲ್ಪ ಸಿಮ್ಮಲ್ಲಿಟ್ಟೇನೆ ಒಗ್ಗರಣೆ ಕೊಡಬೇಕು. ಜಾಸ್ತಿ ಹೈಯಲ್ಲಿಡಬಾರ್ದು, ಸೀದೋಗುತ್ತೆ. ನೋಡಿ ಈಗ ಕರಿಬೇವು ನೋಡಿ ಚಟಪಟ ಅಂತ ಇದೆ. ಇದು ಒಗ್ಗರಣೆಗೆ ಎಲ್ಲ ರೆಡಿಯಾಗಿದೆ. ಈಗ ಒಗ್ಗರಣೆ ಕೊಡಬೇಕು. ಸಾರು ಕುದೀತಾ ಇದೆ ನೋಡಿ. ಆಫ್ ಮಾಡಿದ್ದೀನಿ. ಮತ್ತು ಹಾಗೆ ಕುದಿಯೋವಾಗೆ ಹಾಕಬಾರ್ದು, ಸ್ವಲ್ಪ ಆಫ್ ಮಾಡಿನೇ ಹಾಕಬೇಕು ಒಗ್ಗರಣೆ ನೋಡಿ. ಚೆನ್ನಾಗಿ ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾರು. ನೀವು ಮಾಡಿ ನೋಡಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ. ಗಣೇಶ ಚೌತಿಗೆ ಹಾಗೆ ಸಿಂಪಲ್ಲಾಗಿ ಕೋಸಂಬರಿ ಕೂಡ ಮಾಡಿದ್ದೆ, ಅದು ಕೂಡ ಹಾಕ್ತೀನಿ ವಿಡಿಯೋ. ಅದನ್ನು ಕೂಡ ನೋಡ್ಕೊಂಬನ್ನಿ ನೋಡಿ. ನಾನು ಈ ಕೋಸಂಬರಿ ಮಾಡೋದು ತೋರಿಸ್ತೀನಿ. ಕೋಸಂಬರಿಗೆ 1 ಗ್ಲಾಸಷ್ಟು, ಒಂದು ಚಿಕ್ಕ ಗ್ಲಾಸು ಹೆಸರುಬೇಳೆ ನೆನೆಯಿಟ್ಟಿದ್ದೆ. ಅವೆಲ್ಲ ನೀರು ತೆಗೆದಿದ್ದೀನಿ. ಅದಕ್ಕೆ 1 ಕ್ಯಾರೆಟು, 2 ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು, 2 ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿದ್ದು ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಆಮೇಲೆ ಕೊಬ್ಬರಿನೂ ಆ್ಯಡ್ ಮಾಡ್ಕೊತೀನಿ, ಮತ್ತು ಉಪ್ಪು ಹಾಕಿದ್ದೀನಿ ನೋಡಿ. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊಬ್ಬರಿ ಹುರಿದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೈವೇದ್ಯಕ್ಕೆ ಕರಿಗಡಬು, ಹೋಳಿಗೆ ಸಾರು, ಅನ್ನ, ಆಲೂಗಡ್ಡೆ ಪಲ್ಯ, ಪೂರಿ, ಬಜ್ಜಿ, ಕರಿಗಡಬನ್ನು 21 ಕರಿಗಡಬು ಮಾಡಿದ್ದೆ. ಎಲ್ಲ ಮಾಡಿ ಲಾಸ್ಟ್ ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ಪೂಜೆ ಮಾಡ್ತಾಯಿದ್ದೀವಿ. ಇದು ಕರ್ಪೂರದ ಆರತಿ ಬೆಳಗುವಾಗ ತೆಗೆದಿದ್ದು ವಿಡಿಯೋ. ಯಾರೆಲ್ಲ ಗಣೇಶ ಪೂಜೆ ಮಾಡಿದಿರಿ ಕಮೆಂಟ್ ಮಾಡಿ. ಗಣೇಶ ಎಲ್ಲರಿಗೂ ಆಯುಷ ಆರೋಗ್ಯವನ್ನು, ವಿದ್ಯಾಬುದ್ಧಿಯನ್ನು, ಐಶ್ವರ್ಯವನ್ನು, ಸಂತೋಷವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂಡೆ ನೋಡಿ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದಿರಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ನೋಡ್ತಾಯಿರಿ, ಹಾಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋಗಳನ್ನ. ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ನೋಡಿ. ಗಣೇಶ ಚೌತಿ ದಿವಸ ನಿನ್ನೆ ಫುಲ್ ಬ್ಯುಸಿ, ಹಾಗಾಗಿ ವಿಡಿಯೋ ಹಾಕಿಲ್ಲ. ಯಾವುದೇ ವಿಡಿಯೋ ದೊಡ್ಡ ಬ್ಲಾಗನ್ನು ಹಾಕಿಲ್ಲ. ಥ್ಯಾಂಕ್ ಯು ಸೋ ಮಚ್.